ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉಡುಪಿಲಿದ್ದೀನಿ. ಯಾವ ವಿಡಿಯೋ ಅಂದ್ಕೋತಾ ಇದ್ದೀರಾ? ಈ ವಿಡಿಯೋ ಚಿಕ್ಕದು ಅನಿಸ್ಬೋದು ಅಥವಾ ವಿಡಿಯೋದಲ್ಲಿ ಏನೂ ಇಲ್ಲಪ್ಪ ಅನ್ನಿಸ್ಬೋದು. ಬಟ್ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ನೀವು ನೋಡೋದ್ರಲ್ಲಿದೆ, ನೋಡೋ ಭಾವದಲ್ಲಿದೆ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಹಣದ ಹಿಂದೆ, ಸ್ವಾರ್ಥದ ಹಿಂದೆ ಪ್ರಪಂಚ ಹೋಗ್ತಾ ಇದೆ. ಆದರೆ ನಮ್ಮ ನಿಸರ್ಗ ಕೊಟ್ಟಿರೋ ಚಿಕ್ಕ ಚಿಕ್ಕ ಖುಷಿನ ನಾವು ಎಂಜಾಯ್ಮೆಂಟ್ ಮಾಡ್ತಾ ಇಲ್ಲ. ಆ ಖುಷಿನ ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡ್ಬೋದು, ನಿಸರ್ಗದಲ್ಲಿ ಸಿಗುವ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ನೂ ಕೂಡ ಅಂತ ಹೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಹಾಗೆ ನನ್ನ ವಿಡಿಯೋಗೆ ಹೈಪ್ ಕೂಡ ಬರುತ್ತೆ. ದಯವಿಟ್ಟು ಎಲ್ಲರೂ ಹೈಪ್ ಕೊಟ್ಟು ಸಹಕರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಹಲೋ ಸರ್, ಹಾಯ್ ಹೇಳಿ. ಹಾಯ್ ಹೇಳಿ, ಹಾಯ್ ಹೇಳಿ, ಹಾಯ್ ಹೇಳಿ ಸರ್. ವಿಶಾಲ್ ಜೈನ್ ಟಾಕ್ಸ್ ಹಾಯ್ ಹೇಳಿ ಸರ್. ಒಂದು ಫೇಸ್ ಕಿರೋಡಿ ಇರಬೇಕಾಗಿತ್ತು ಈ ಟೈಮಿಗೆ. ಕಿರೋಡಿ ಇರಬೇಕಾಗಿತ್ತು. ಹಂಗೆ ನಾನು ಚೆನ್ನಾಗಿ ಬರಲ್ಲ. ನೀನು ಚೆನ್ನಾಗಿಲ್ಲ ನೀನು, ಆಯ್ತಾ? ಉಡುಪಿ ಸೌಂದರ್ಯ ಸವಿತಾ ಇದೀವಿ ಕಾಡಲ್ಲಿ. ಆಹಾ, ಎಷ್ಟು ಚೆನ್ನಾಗಿದೆ ಸೌಂದರ್ಯ, ಸೂಪರ್ ಆಗಿದೆ ಅಲ್ವಾ? ಫ್ಲವರ್ಸ್ ಎಲ್ಲ ನೋಡಿ. ಇದ್ರ ಎಲೆ ಅಲ್ಲ, ಅದಕ್ಕೆ ಏನು ಹೇಳ್ತಾರೆ? ಕೆಸುವಿನ ಎಲೆ. ಕೆಸು ಅಲ್ಲ, ಕೆಸು ಎಲೆ ಇದು ಕೆಸುವಿನ ಎಲೆ. ಇದು ಸಾಗುವಾಣಿ ಎಲೆ ಹೇಳ್ತೇವೆ, ಅಲ್ಲ ಇದು ಸಾಗುವಾಣಿ ಎಲೆ. ಮಮತಾ ನೋಡಿ, ನಾವು ಚಿಕ್ಕ ಕೆಂಪು ಬರುತ್ತೆ ನೋಡಿ, ಮೆಹಂದಿ ತರ ಕೈಗೆ ಇದು ಮಾಡ್ತಾ ಇದೀವಿ ನೋಡಿ. ಇದು ಆಯುರ್ವೇದಿಕ್. ಅದೇ 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 ಆಯುರ್ವೇದಿಕ್ ಮಾಸ್ಟರ್. ಮೊನ್ನೆ ತೋರಿಸಿದ್ರಲ್ಲ, ಏನಿದೆ ಇದು ತಿನ್ನೋ ಕೈ. ತಿನ್ನಿ ಅಂತೆ ಬಿಡಪ್ಪ. ಇಲ್ಲ, ನಾವು ಮೊನ್ನೆ ತಿಂದಿದ್ದಲ್ಲ. ಫ್ರೆಶ್ ಅಪ್ ಆಗಿಲ್ಲ, ಬೇಡ. ಫ್ರೆಶ್ ಇದು ಅಲ್ಲ, ನಾನು ಫ್ರೆಶ್. ನೋಡಿ, ಮಮತನಿಗೆ ಸ್ವಾಗತ ಮಾಡಲಿಕ್ಕೆ ಉಡುಪಿಯಲ್ಲಿ ನೋಡಿ. ಏನಿಲ್ಲ, ಮಾತಾಡ್ಲಿಕ್ಕೆ ಅಂತ ಇಲ್ಲ, ಹಂಗೆ ಸುಮ್ಮನೆ ತೆಗೆದು ನಾನು ಹೋಗ್ತಾ ಇರೋದನ್ನ. ನಾನು ಹೋಗೋದು ನಡೆಯೋ ಕಲಿಯೋದನ್ನ ನೋಡಿರಿ ಗೈಸ್. ಈ ರೋಡನ್ನು ಬ್ಲಾಕ್ ಮಾಡ್ತಾರೆ ಮಮತಾ ಅವರು. ಲಾಗ್ ಇನ್ನು ಒಂದು ರೋಡ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ರಮಣೀಯ ಸ್ಥಳ ಅಂತ ಹೇಳೋದು. ಎಂಜಾಯ್ ಮಾಡ್ತಿದ್ದಾರೆ. ಅದು ಫ್ರೆಶ್ ಪರಿಸರದಲ್ಲಿ. ಅದು ಜಸ್ಟ್ ಮಳೆ ಬಂದು ಹೋಗಿದೆ ಅಷ್ಟೇ. ಸರಿ ಬಂತ. ಹಾ, ಅಲ್ಪ ಕೈ ಯಾಕೋ ಆಸೆ ಐತಿ. ಕಿವಿಗೆ ಹೂ ಇಟ್ರು. ಏಯ್ ನಡಿಯೋ ಸುಮ್ಮನೆ ಹೋದ್ರು. ನೋಡಿ ಉಡುಪಿ ನಾಯಿ ಬಂದು ನಮಗೆ ಹೇಗೆ ಇಷ್ಟ ಆಗಿಲ್ಲ. ನೀವು ಕಷ್ಟಪಟ್ಟು ಕದ್ದಿದ್ದೀವಿ. ನಾಯಿ ಕೊರೆ ಪುನಃ. ಅದು ಬೊಗಳೋದು ಮಾತ್ರ, ಕಚ್ಲಿಕ್ಕೆ ಬರಲ್ಲ ಅಂತ. ಅದು ನಗೀತಿದೆ ಮೇಲ್ಗಡೆಯಿಂದ. ಬ್ಯಾಂಗ್ಳೂರಿಂದ ಕಳ್ಳರು ಬಂದಿದ್ದಾರೆ ನೋಡಿ, ಹೂ ತೆಗೀಲಿಕ್ಕೆ. ನಂಗೆ ಹೇಳ್ತಾರೆ ಇವರೆಲ್ಲ ಕಳ್ಳರು ಅಂತ. ನೋಡಿ, ಇವರು ನನ್ನ ಜೊತೆ ಸೇರಿನಿ ಇವರು ಕಳ್ಳರೇ ಆಗಿದ್ದಾರೆ ನೋಡಿ. ಹೂ ಕಳ್ಳರು ಬಂದಿದ್ದಾರೆ ನೋಡಿ. ನಾನು ಬೇಡಪ್ಪ, ನನಗೆ ಅವರವರ ಹೆಸರು ಅವರಿಗೆ ಮಾತ್ರ ಚಂದ. ಮತ್ತು ನೀವೆಂತ ಮಾಡೋದು? ನೀವು ಹೂನೇ ಕದಿಯೋದು, ಹೌದಾ? ನಮ್ಮ ಪೂರ್ಣಿಮಕ್ಕ ಹೇಳ್ಕೊಟ್ಟಿರೋದು ಇದು. ಪೂರ್ಣಿಮಕ್ಕ ಹೇಳ್ಕೊಟ್ಟಿರೋದು ಇದು ಹೂವು ಕದಿಯೋದು. ನೋಡಿ, ಇದೆಲ್ಲ ಹೂವು ಕದಿಯೋದು. Just feel it.
ಹಾಗೆ ಚಿಕ್ಕ ಚಿಕ್ಕ ನೀರಿನ ಸೌಂಡು, ನೀರಿನ ಜುಳು ಜುಳು ಸೌಂಡು, ಪಕ್ಷಿಗಳ ಸೌಂಡು ಎಲ್ಲ ಒಂದು ನಿಸರ್ಗದ ಒಂದು ಧ್ವನಿಯನ್ನು ಕೇಳಿ ಎಲ್ಲರೂ ಆನಂದ ಪಡಿ. ಮನಸ್ಸಿಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಇದನ್ನೆಲ್ಲ ಕೇಳ್ತಾ ಇದ್ದರೆ. ವಿಶಾಲ್ ಸೂಪರ್ ಆಗಿದೆ. ಅಕ್ಕ ಅಲ್ಲಿಂದಾನೇ ಸ್ಟಾರ್ಟ್ ಮಾಡೋದು. ಅದು ಅವನಿಗೊಂದು ನಾನು ಫೋಟೋ ಕಳಿಸಿದ್ದಲ್ಲ, ಅದು ನಾನು ಇದ್ರಲ್ಲಿ ಹೇಗೆ ಮಾಡಿದ್ದು, ಇದ್ರಲ್ಲಿ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ. ಮಮತನಿಗೆ ಸ್ವಾಗತ ಮಾಡಬೇಕಿಲ್ಲ, ಉಡುಪಿಯನ್ನು ನೋಡಿ ಬೊಗಳ ಈಗ ಬೊಗಳ್ತಾನೆ ಇಲ್ಲ ಬೊಗಳ. ನೀವು ಡೇ 1 ಉಡುಪಿ ಡೇ 1 to day 2 ಅಂತ. ಹೌದು ಡೇ 1 ಇದು. ನೋಡಿ ಈ ಥರ ಒಂದು ನೈಸರ್ಗಿಕವಾದ ಒಂದು ವಾತಾವರಣದಲ್ಲಿ ಬೆಳಗ್ಗೆನೇ ಹೋಗ್ತಾ ಇದ್ರೆ ಅಂದರೆ ಮೈಂಡ್ ಎಷ್ಟು ಫ್ರೆಶ್ ಅನಿಸುತ್ತೆ ಅಲ್ವಾ. ಏನೇ ಚಿಂತೆ ಇದ್ದರೂ ಚಿಂತೆ ಬದಿಗೊತ್ತಿ ನಾವು ಆ ಒಂದು ಕ್ಷಣನ ಅನುಭವಿಸ್ತಾ ಇದ್ದರೆ ಮನಸ್ಸಿಗೆ ತುಂಬ ಖುಷಿ ಸಿಗುತ್ತೆ. ನಾನಂತೂ ಈ ಕ್ಷಣನ ತುಂಬ ಪೀಸ್ ಆಫ್ ಮೈಂಡಿಂದ ಅನುಭವಿಸಿದ್ದೀನಿ. ನೀವು ಸಹ ಈ ವಿಡಿಯೋ ನೋಡಿ ಉಡುಪಿ ಕಡೆ ಬಂದರೆ ಈ ಪ್ಲೇಸಿಗೆ ಬಂದು ಈ ರೀತಿ ಚಿಕ್ಕ ಚಿಕ್ಕ ಖುಷಿನೂ ಆನಂದ ಪಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಹಾಂ ಕೊತ್ತಂಬರಿ ಚಂದ ಉಂಟು, ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಚಟ್ನಿ ಮಾಡ್ತಾರೆ, ಇದು ಚಟ್ನಿ ನೋಡಿ ಅವ್ರು ಹೆಂಗೆ ತಿಂತಾರೆ. ಕಾಡಿನಲ್ಲಿರೋ ಸೊಪ್ಪು ಸೆರೆಗಳನ್ನು ಸಹ ಬಿಡುವುದಿಲ್ಲ. ಸೊಪ್ಪು ಸಿಗುತ್ತದೆ, ಸೊಪ್ಪನ್ನ ತಿಂದ್ರೆ ತುಂಬಾ ಹುಳಿ ಆಗಿರುತ್ತೆ. ನೋಡಿ ಸೊಪ್ಪು ಸಹ ಬಿಡೋದಿಲ್ಲ. ಇದು ದಂಟು ಇದೆಯಲ್ಲ, ದಂಟನ್ನು ಸ್ವಲ್ಪ ಜಜ್ಜಿ ಹಿಂಡು ಕಣ್ಣಿಗೆ ಬಿಡುದು. ತಂಪುನು ಮತ್ತೆ ಇದು ಆಗುತ್ತೆ ಏನೋ. ಇದರಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತಿಳಿ ನೀರು ನೋಡೋಕ್ಕೆ ಏನೋ ಒಂಥರ ಖುಷಿ. ಇದು ನೀವು ಅನ್ಕೋಬೋದು ಮಳೆ ಜಾಸ್ತಿ ಬಂದಿದೆ ರೋಡಲ್ಲಿ ಅದಕ್ಕೆ ನೀರಿದೆ ಅಂತ ಹೇಳಿ. ಇಲ್ಲ, ಇದು ಭೂಮಿಯಲ್ಲಿ ನೀರು ಹೊಸರಿಸೋದು ಅಂತಾರಲ್ಲ, ಆ ರೀತಿ ಹೊಸರಿರೋ ನೀರಂತೆ. ತುಂಬ ಖುಷಿಯಾಯಿತು ಈ ಥರ ಒಂದು ವಾತಾವರಣ ನೋಡಿ. ನನಗಂತೂ ತುಂಬ ಅಂದರೆ ಎಷ್ಟು ಹೇಳೋಕ್ಕೂ ಅಸಾಧ್ಯ, ಅಷ್ಟು ಖುಷಿ ಆಗ್ತಿದೆ ಈ ಥರ ವಾತಾವರಣ ನೋಡಿಬಿಟ್ಟು. ಒಂದು ಸಿಟಿ ವಾತಾವರಣ ನೋಡಿ ನಮಗೂ ಬೇಜಾರಾಗಿರುತ್ತೆ. ಈ ರೀತಿ ನಿಸರ್ಗದ ವಾತಾವರಣ, ಕಾಡಿನ ವಾತಾವರಣ ನೋಡಿದರೆ ತುಂಬ ಖುಷಿ ಅನಿಸುತ್ತೆ. ನಾನು ನಿಮಗೋಸ್ಕರ ನೀರಿನ ಜರಿ ಸೌಂಡು ಸಹ ಕೇಳಿಸ್ತಿದ್ದೀನಿ, ಕೇಳಿ. ಇಲ್ಲಿ ಮಳೆ ಬರೋದು ಹೋಗೋದು ಇತ್ತು. ಆದರೂ ಮಳೇಲಿ ಏನೋ ಒಂಥರ ಆನಂದ, ಮಳೆ ನೋಡಲಿಕ್ಕೆ ಆನಂದ ಅನಿಸುತ್ತೆ. ನಮ್ಮ ಕಡೆ ಮಳೆ ಬಂದರೆ ಅಯ್ಯೋ ಮಳೆಯಪ್ಪ ಒಳಗಡೆ ಕೂರೋಣ ಅನಿಸುತ್ತೆ. ಬಟ್ ಈ ಒಂದು ನಿಸರ್ಗದ ಮಡಿಲಲ್ಲಿ ಮಳೆ ಬರ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಅದರ ಜೊತೆನೇ ನಾವು ಸಾಗೋಣ, ಹೆಜ್ಜೆ ಹಾಕೋಣ ಅನ್ನೋ ಒಂದು ಖುಷಿ ನೀಡುತ್ತೆ. ದಯವಿಟ್ಟು ಈ ವಿಡಿಯೋದಲ್ಲಿ ಏನಿದೆ ಅಂತ ಅಂದ್ಕೊಳ್ಳೋಕ್ಕಿಂತ ನೋಡೋ ಭಾವದಲ್ಲಿದೆ. ಚಿಕ್ಕ ಚಿಕ್ಕ ಖುಷಿನೂ ಆನಂದ ಪಡಿ. ನಿಸರ್ಗನ ಇಷ್ಟಪಡೋರು ಈ ವಿಡಿಯೋನ ಖಂಡಿತವಾಗೂ ಇಷ್ಟಪಡ್ತಾರೆ. ದಯವಿಟ್ಟು ವಿಡಿಯೋದಲ್ಲಿ ಸ್ಕಿಪ್ ಮಾಡಬೇಡಿ. ನಾವು ಯಾವ ರೀತಿ ಎಂಜಾಯ್ಮೆಂಟ್ ಮಾಡಿದ್ವಿ ವಿಡಿಯೋದಲ್ಲಿ ತೋರಿಸಿದೀವಿ. ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬ ಒಂದು ಹರಸಾಹಸ ಮಾಡಿದ್ದೀವಿ. ನೀರಿನ ಸೌಂಡ್ ಆಗಿರ್ಬೋದು, ಯಾವುದೇ ಒಂದು ಇದನ್ನ ದೃಶ್ಯನ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ.
ಓಕೆನಾ? ಗಿಫ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ದೃಶ್ಯ ನಮಗೆ ಬೆಳಗ್ಗೆ ಅಂದರೆ 6:30 7 ಗಂಟೆ ಸುಮಾರು ತೆಗೆದಿರೋ ದೃಶ್ಯ. ತುಂಬ ಬೆಳಗ್ಗೆನೇ ಈ ವಾತಾವರಣದಲ್ಲಿ ಹೋಗಿರೋದ್ರಿಂದ ಮೈಂಡ್ ಫ್ರೆಶ್ ಆಗಿರುತ್ತೆ. ಇದು ನೋಡಿ ಅಜ್ಜಂಗೆ ಬೇಕಾಗಿರೋ ಹೂವು ಅಂತ ಹೇಳ್ತಾರೆ. ಅಜ್ಜಂಗೆ ಈ ಹೂವು ಇಲ್ಲದೆ ಪೂಜೆ ಸಂಪೂರ್ಣ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ತುಳುನಾಡಲ್ಲಿ. ಫ್ರೂಟ್ ನೇಚರ್ ಫ್ರೂಟ್. ಇದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಹಾಗೆ ನಮ್ಮ ಪೂರ್ಣಿಮಕ್ಕನು ಎಲ್ಲ ಒಂದು ಗಿಡಗಳ ಬಗ್ಗೆ, ಯಾವುದೇ ಒಂದು ಔಷಧಿ ಗಿಡಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು. ಅವ್ರಿಗೂ ಸಹ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟಾಗಿತ್ತು ನಮ್ಮ ಉಡುಪಿಯ ಬೆಳಗ್ಗಿನ ಒಂದು ನಿಸರ್ಗದ ವಾತಾವರಣ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನೋಡಿ, ನಾವು ಇಷ್ಟೆಲ್ಲ ಒಂದು ಎಂಜಾಯ್ಮೆಂಟ್ ಮಾಡಿಕೊಂಡು ಎಲ್ಲ ಖುಷಿಯಿಂದ ಮನೆಗೆ ಹೋಗ್ತಾಯಿದ್ವಿ ವಾಕ್ ಮುಗಿಸ್ಕೊಂಡು. ನಿಮಗೂ ಆ್ಯಕ್ಚುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.